ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನ ಕಟಕ ರಾಶಿಯವರ ಸಂಪೂರ್ಣವಾದಂತ ಮಾಸ ಭವಿಷ್ಯ. ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತಾ, ಇಲ್ಲ ಕುಟುಂಬದಲ್ಲಿ ಇದ್ದಂತ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಕಡಿಮೆ ಆಗುತ್ತಾ? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಕಟಕ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಮನಸ್ಸಿಗೆ ಹೆಚ್ಚು ಮಹತ್ವವನ್ನ ಕೊಡುವಂತವರಾಗಿರ್ತಾರೆ. ಆದರೆ ಹೆಚ್ಚು ಭಾವನೆ ಕೆಲವೊಮ್ಮೆ ನಿಮ್ಮನ್ನೇ ಕಾಡಬಹುದು. ಈ ತಿಂಗಳು ನೀವು ನಿಮ್ಮ ಮನಃಶಾಂತಿ ಮುಖ್ಯವಾಗಿರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನ ಕಡೆ ಸ್ವಲ್ಪ ಗಮನ ಕೊಡಿ, ಮತ್ತೆ ಶಾಂತವಾಗಿರುವಂತದ್ದು ಒಳ್ಳೆಯದು. ಇನ್ನು ನೋಡಿ, ಕಟಕ ರಾಶಿಯವರಿಗೆ ಈ ತಿಂಗಳು ಗುರು ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. ಅಂದರೆ ಸಂಬಂಧ ಒಂದಿಷ್ಟು ವಿಚಾರದಲ್ಲಿ ನೋಡೋದಾದ್ರೆ ಸಂಬಂಧಗಳಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಕುಟುಂಬದ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಇದ್ದಂತ ಸಣ್ಣ ಸಮಸ್ಯೆಗಳು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತದೆ. ನೀವು ಸಹನೆ ಇಲ್ಲಿ ಈ ತಿಂಗಳಿನಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಮತ್ತೆ ಹಣದ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆ ಇಡಬೇಡಿ. ಇದು ಹಣದ ಪರಿಸ್ಥಿತಿ ನೋಡೋದಾದ್ರೆ ಸ್ಥಿರವಾಗಿರುತ್ತೆ ಒಂದು ಸ್ವಲ್ಪ. ಮತ್ತೆ ಕೆಲಸದ ವಿಷಯದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ಈ ಒಂದು ತಿಂಗಳಿನಲ್ಲಿ ನೀವು ಅದನ್ನ ನಿಭಾಯಿಸಲು ಒಂದಿಷ್ಟು ಸಾಧ್ಯವಾಗುತ್ತೆ. ಇನ್ನು ಪರಿಹಾರ ನೋಡೋದಾದ್ರೆ ಪ್ರತಿ ಸೋಮವಾರ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಎಂಬ ಜಪ ಮಾಡಿ. ಇನ್ನು ಕಟಕ ರಾಶಿಯವರಿಗೆ ಈ ತಿಂಗಳು ಮನಃಶಾಂತಿ ಮುಖ್ಯವಾಗಿರುತ್ತೆ. ಶಾಂತವಾಗಿ ನಡೆದುಕೊಂಡರೆ ಎಲ್ಲವೂ ಕೂಡ ನಿಧಾನವಾಗಿ ಸರಿ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.